ಆತ್ಮೀಯರೇ ನಮಸ್ಕಾರ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದಮೇಲೆ ಕರ್ನಾಟಕದಲ್ಲಿ ಮಂತ್ರಿಗಿರಿಗಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಬೆಳಗಾವಿಯಿಂದ ಹಿಡಿದು ಬೀದರ್ ತನಕ ಇವರು ಕೂಡ ಸಚಿವರಾಗಬೇಕು, ನಮ್ಮವರಿಗೆ ಸಚಿವರು ಕೊಡಿ, ಇವರು ನಮ್ಮ ನಾಯಕರು, ಇವರು ನಮ್ಮ ಜನಪ್ರತಿನಿಧಿ, ಇಷ್ಟು ವರ್ಷಗಳಿಂದ ಪಕ್ಷಕ್ಕೆ ಸೇವೆ ಮಾಡಿದ್ದಾರೆ, ಹಿರಿತನ ಇದೆ, ಆ್ಯಕ್ಟಿವ್ ಇದ್ದಾರೆ ಅನ್ನುವಂತಹ ಹಲವಾರು ಕಾರಣಗಳನ್ನು ಮುಂದಿಟ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಸಚಿವಗಿರಿಗಾಗಿ ಮಂತ್ರಿಗಿರಿಗಾಗಿ ಬೇರೆ ಬೇರೆ ರೀತಿಯ ಕಸರತ್ತುಗಳು ನಡೀತಾ ಇವೆ. ಅದೇ ಲೆಕ್ಕದಲ್ಲಿ ಇವತ್ತು ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲೂ ಸಹ ಒಂದು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಗಳ ಮೂಲಕ ವಿಶಿಷ್ಟ ವಿನೂತನ ವಿಭಿನ್ನವಾಗಿ ಸೇವೆಯನ್ನು ಕೊಟ್ಟಿರುವಂಥವರು ಎಚ್ ಕೆ ಪಾಟೀಲ್ರು. ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು, ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಡಬೇಕು ಅನ್ನುವಂಥ ಕೂಗು ಹೋರಾಟ ಗದಗ ಭಾಗದಲ್ಲಿ ಕೇಳಿ ಬಂದರೆ, ಮತ್ತೊಂದು ಕಡೆ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯ ರಾಜಕಾರಣಿ ಜಿ ಎಸ್ ಪಾಟೀಲ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟಗಳು ನಡೆದಿವೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಅದೇ ವಿಚಾರ ಇಟ್ಕೊಂಡು ನಾವು ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದೇ ಪಾಟೀಲ್ ಪಾಲಿಟಿಕ್ಸ್ ಈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತ ಮಠ. ನನ್ನ ಜೊತೆಗೆ ಇಂಥದ್ದೊಂದು ಚರ್ಚೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಗದಗ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸಿದ್ಧಲಿಂಗೇಶ್ವರ್ ಪಾಟೀಲ್ರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರೋ ಸ್ವಾಗತ. ನಮಸ್ಕಾರ. ಇವತ್ತು ಗೌಡ್ರ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. 224 ಕ್ಷೇತ್ರದಲ್ಲಿ MLAಗಳಿದ್ದಾರೆ. ಅದರಲ್ಲಿ ಮಂತ್ರಿ ಸ್ಥಾನವನ್ನು ಕೊಳ್ಳಿಕ್ಕಾಗೋದು ಕೇವಲ 33. ಈ 33ರ ಪೈಕಿ ಹಲವಾರು ಜನ ಅವರು ಮೊದಲ ಬಾರಿ MLA ಆಗಿದ್ದಾರೋ ಅಥವಾ 2 ಸಾರಿ MLA ಆಗಿದ್ದಾರೋ, 4 ಬಾರಿ MLA ಆದಂಥವ್ರು ಕೂಡ, ಅಂದರೆ ಇವತ್ತು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯೂತ್ ಲೀಡರ್ ಅಂತ ಏನು ಕರೆಸ್ಕೊಳ್ತೀವಿ, ಅಲ್ಲಿಂದ ಹಿಡ್ಕೊಂಡು ಸೀನಿಯರ್ ಪೊಲಿಟಿಷಿಯನ್ಸ್ ಸಹಿತ ಇವತ್ತು ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಅದು ಸಹಜ ಕೂಡ ರಾಜಕೀಯದಲ್ಲಿ. ಆದರೆ ವಾಸ್ತವದಲ್ಲಿ ಹೀಗೆ 224 ಕ್ಷೇತ್ರದಲ್ಲಿರ್ತಕ್ಕಂಥ MLAಗಳೇನಾದರೂ ಕೂಡ, ಅಂದರೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರುವಂಥ ಶಾಸಕರುಗಳು ಮಂತ್ರಿ ಸ್ಥಾನವನ್ನು ಕೇಳಲಿಕ್ಕೆ ಹೋದರೆ ಎಷ್ಟು ಸಮಸ್ಯೆ ಆಗುತ್ತೆ ಆಡಳಿತವನ್ನು ಮಾಡುವಂಥದ್ರ ಬಗ್ಗೆ ಮೊದಲು ಮಾತನಾಡೋಣ. ಏನು ಅನ್ಸುತ್ತೆ ನಿಮಗೆ? ನಮಸ್ಕಾರ. 2023ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸುಮಾರು 136 ಸೀಟುಗಳನ್ನು ಗೆದ್ದುಕೊಂಡು ಅಧಿಕಾರಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸಿದರು. ಅದೇ ರೀತಿ ಮೊದಲನೇ 9 ಜನ ಅವರೊಂದಿಗೆ ಮಂತ್ರಿಮಂಡಲ ಸೇರಿಕೊಂಡ್ರು. ಮುಂದೆ 1 ವಾರ ಬಿಟ್ಟು ಇನ್ನೂ ಉಳಿದಂಥ ಎಲ್ಲ ಮಂತ್ರಿಮಂಡಲಗಳು ಸೇರಿಕೊಂಡ್ರು. ಹೈಕಮಾಂಡ್ ಆಗಲಿ ನಮ್ಮ ರಾಜ್ಯ ನಾಯಕರಾಗಲಿ ಎಲ್ಲ ಪ್ರದೇಶವಾರು ಹಾಗೂ ಜಾತಿವಾರು ಅವರ ಪ್ರಾಬಲ್ಯ, ಅವರ ಸೇವೆ ಎಲ್ಲದನ್ನು ನೋಡಿಕೊಂಡು ಅವರು ಒಂದು ಸೂಕ್ತ ನಿರ್ಧಾರ ತಗೊಂಡು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅದೇ ರೀತಿ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅತ್ಯಂತ ಅನುಭವಿಗಳು, ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಿ ಪಕ್ಷಕ್ಕೋಸ್ಕರ ಜೈಲಿಗೂ ಹೋಗಿ ಬಂದವರು ಹಾಗೂ ನಮ್ಮೆಲ್ಲ ಒಂದು ಆಚಾರ ವಿಚಾರಗಳಿಗೆ ಒಂದು ನಂಬಿಕೆ ಇಟ್ಟಂಥವರು. ಅವರು ಈಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಕೆಲವೇ ದಿನಗಳಲ್ಲಿ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಪ್ರಜೆಗಳ ಒಂದು ಅಹವಾಲು ಸ್ವೀಕಾರಕ್ಕೆ ಪ್ರತ್ಯೇಕ ಇಲಾಖೆ ಅಂಥೇಳಿ ಮಾಡಿ 224 ಕ್ಷೇತ್ರಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಎಲ್ಲ MLAಗಳು ಹಮ್ಮಿಕೋಬೇಕು. ಜನರ ಒಂದು ನಾಡಿ ಮಿಡಿತವನ್ನು ಹಾಗೂ ಅವರ ಸಮಸ್ಯೆಗಳನ್ನು ಕೂಡಲೇ ಪರಿಹಾರ ಮಾಡೋಕ್ಕೆ ನೀವು ಸಂಪರ್ಕ ಸಭೆ ಮಾಡಲೇಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ಒಂದು ದೊಡ್ಡ ನಿರ್ಧಾರ ತಗೊಂಡ್ರು. ಅದು ಸಾಕಷ್ಟು ಕರ್ನಾಟಕದ ಜನತೆಗೆ ಒಂದು ಅನುಕೂಲಕರವಾಗುತ್ತಂತ ಹೇಳ್ಬೋದು. ಹೀಗೆ ಏನು 3ನೇ ತಾರೀಕು ಸುಮಾರು 13 ಸಚಿವರನ್ನ ಆಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು ಕೇವಲ ಉಳಿದಿರುವುದು 20 ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸೋದು ಬಾಕಿ ಇದೆ. ಈ 20ರಲ್ಲಿ ಸುಮಾರು 120 ನಮ್ಮ ಕಾಂಗ್ರೆಸ್ ಪಕ್ಷದ MLAಗಳಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ನಮ್ಮ ಹೈಕಮಾಂಡ್ ಅತ್ಯಂತ ಪ್ರಭಾವ ಹಾಗೂ ನುರಿತವರು ಇರೋದ್ರಿಂದ ಅಳೆದು ತೂಗಿ ಯಾರಿಗೆ ಯಾವ ಸ್ಥಾನ ಕೊಟ್ಟರೆ ಕರೆಕ್ಟ್ ಆಗುತ್ತಾ ಅಂತೇಳಿ ನಿಭಾಯಿಸಕ್ಕೆ ಸುಮಾರು ನಮ್ಮ ಕಾಂಗ್ರೆಸ್ ಪಕ್ಷ ಅತ್ಯಂತ ಹಳೆಯ ಪಕ್ಷ, ಸಾಕಷ್ಟು ಅನುಭವಿ ಹೊಂದಿರುವಂಥ ಪಕ್ಷ. ಹಾಗಾಗಿ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಹಿರಿಯರು ಹೈಕಮಾಂಡ್ನವರು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾವುದೇ ರೀತಿಯಾದಂಥ ಅದಕ್ಕೆ ಪಕ್ಷಕ್ಕೆ
ಡ್ಯಾಮೇಜ್ ಆಗುವ ರೀತಿಯಲ್ಲಿ ಯಾರೂ ಅದನ್ನು ನಡೆದುಕೊಳ್ಳಲ್ಲ. ಪಕ್ಷದ ನಿರ್ಧಾರ ಏನಿರ್ತೈತಿ ಆ ನಿರ್ಧಾರಕ್ಕೆ ಎಲ್ಲ ನಮ್ಮ ನಾಯಕರು ತಲೆ ಬಾಗ್ತಾರೆ ಅಂತೇಳಿ ಈ ಮುಖಾಂತರ ತಿಳಿಸ್ಬೋದು ಸರ್. ಎಸ್, ಈಗ ನೀವು ಓವರಲ್ ಆಗಿ ರಾಜ್ಯ ರಾಜಕಾರಣದ ಬಗ್ಗೆ, ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಮಾತನಾಡಿದಿರಿ. ಇದೀಗ ನೇರವಾಗಿ ನಮ್ಮ ಜಿಲ್ಲೆಗೆ ಬಂದ್ಬಿಡೋಣ. ಗದಗ ಜಿಲ್ಲೆಯಲ್ಲಿ ಈ ಹಿಂದೆ ಎಂದೆಂದೂ ಕಾಣದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಈ ಬಾರಿ ಮಂತ್ರಿ ಸ್ಥಾನಕ್ಕಾಗಿ ಹೋರಾಟಗಳು ನಡೆಯಬೇಕಾದಂತಹ ಅನಿವಾರ್ಯತೆ ಬಂತು. ನಿಜಕ್ಕೂ ಕೂಡ ಇರುವಂಥದ್ದೇ 4 ಕಾನ್ಸ್ಟಿಟ್ಯೂನ್ಸಿ, 4 ವಿಧಾನಸಭಾ ಕ್ಷೇತ್ರ, ಅದರಲ್ಲಿ 2 ನಿಮ್ಮ ಸ್ಥಾನಗಳಿರುವಂಥದ್ದು. 2 ಸ್ಥಾನಗಳ ಪೈಕಿ ಯಾಕೆ ನೀವೇ ಕುಳಿತುಕೊಂಡು ಒಂದು ಸ್ಥಾನವನ್ನು ಪಡ್ಕೊಳ್ಬೋದಿತ್ತಲ್ಲ, ಹೋರಾಟ ಅನಿವಾರ್ಯತೆ ಇತ್ತಾ ಅಂತ ಅನ್ಸತ್ತಾ ನಿಮಗೆ ಅಂತ? ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಸಾಕಷ್ಟು ಅತ್ಯಂತ ಅನುಭವಿ ಹಿರಿಯ ಹಾಗೂ ನಮ್ಮ ಅಖಂಡ ಕರ್ನಾಟಕಕ್ಕೆ ಏನಾದರೂ ಒಂದು ಸೇವೆ ಕೊಡಬೇಕು, ಅವರಿಗೆ ಕೊಟ್ಟಂಥ ಇಲಾಖೆಯ ಮುಖಾಂತರ ಕಟ್ಟಕಡೆಯ ಜನರಿಗೂ ಸಿಗುವಂಥ ಸೌಲಭ್ಯಗಳನ್ನು ನಾವು ಮುಟ್ಟಿಸ್ಬೇಕಂತೇಳಿ ಮಾಡ್ಕೋತಾ ಬಂದಿದ್ರು. 2023ರಲ್ಲಿ ಕೂಡ ಮೊದಲೇ 9 ಜನರ ಪಟ್ಟಿಯಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ಹೆಸರು ಬರಲಿಲ್ಲ. ಮುಂದೆ ಒಂದು ವಾರ ಸಂಪುಟ ವಿಸ್ತರಣೆ ಆದ ತಕ್ಷಣ ಮೊದಲನೇ ಹೆಸರೇ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ಹೆಸರು ಬಂತು. ಈಗನೂ ಕೂಡ ನಾವೆಲ್ಲ ಗದಗ ಜಿಲ್ಲೆಯ ಜನರಾಗಿರ್ಬೋದು, ಉತ್ತರ ಕರ್ನಾಟಕದ ಒಂದು ಧ್ವನಿ ಅಂತೇಳಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ವಿಷಯವಾಗಿ ಮೊದಲು ಎಚ್ ಕೆ ಪಾಟೀಲ್ ಸಾಹೇಬ್ರದ ಬರ್ಬೇಕಂತ ನಾವು ಈಗನೂ ಕೇಳ್ಕೊತೀವಿ. ಮಾನ್ಯ ನನ್ನ ಪ್ರಶ್ನೆ ಅದ್ರ ಹೋಗ್ತೀನಿ, ನನ್ನ ನಂತರ ಜೆ ಎಸ್ ಪಾಟೀಲ್ ಸರ್ ಬಗ್ಗೆನೂ ಮಾತನಾಡೋಣ. ಈಗ ನೀವು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಪ್ರಸ್ತಾಪ ಮಾಡಿದಿರಿ ಅಂತ ಹೇಳಿ, ಯಾವ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಸುಮಾರು 4.25 ದಶಕಗಳ ಒಂದು ರಾಜಕೀಯ ಹಿರಿಯತನದ ಅನುಭವಿ ರಾಜಕಾರಣಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು. ಅವರು ಮೊದಲು ಸಚಿವರಾದಾಗ, ಜವಳಿ ಸಚಿವರಾದಾಗ ಸಾಕಷ್ಟು ಜವಳಿ ನೀತಿ ತಂದು ಅದನ್ನ ಜವಳಿ ಇಲಾಖೆಯನ್ನು ಅತ್ಯಂತ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು. ಹಾಗೂ ಮಾನ್ಯ ಎಸ್ ಎಂ ಕೃಷ್ಣ ಮತ್ತು ಎಚ್ ಕೆ ಪಾಟೀಲ್ ಸಾಹೇಬ್ರಿಬ್ಬರೂ ಕೂಡಿ ಪಾಂಚಜನ್ಯ ಯಾತ್ರೆಯ ಮುಖಾಂತರ 1999ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಆವಾಗ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಜಲಸಂಪನ್ಮೂಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಸಾಕಷ್ಟು ಅನೇಕ ಕರ್ನಾಟಕಕ್ಕೆ ಅನುಕೂಲವಾಗುವಂತ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು. ಈ ಟೆಂಡರ್ ವ್ಯವಸ್ಥೆ ಆಗಿರ್ಬೋದು, ಆಲ್ಮಟ್ಟಿ ಜಲಾಶಯದ ಅಣೆಕಟ್ಟನ್ನು ಎತ್ತರಿಸೋದಾಗಿರ್ಬೋದು, ಕಾವೇರಿ ನಿಗಮ ಸ್ಥಾಪನೆ ಆಗಿರ್ಬೋದು, ಸಾಕಷ್ಟು ಅನೇಕ ಜನಪರ ಕೆಲಸಗಳನ್ನು ಎಚ್ ಕೆ ಪಾಟೀಲ್ ಸಾಹೇಬರು ಮಾಡಿದರು. ಹಾಗೂ ಮತ್ತು ವಿರೋಧ ಪಕ್ಷದ ನಾಯಕರಾಗಿ, ಕಾನೂನು ಸಚಿವರಾಗಿ ಕೃಷಿ ನೀತಿ ತಂದು, ಕೃಷಿ ಸಚಿವರಾಗಿ ಕೃಷಿ ನೀತಿ ತಂದರು. ಕಾನೂನು ಸಚಿವರಾಗಿ ಸಾಕಷ್ಟು ಹೈಕೋರ್ಟ್ ಪೀಠ ಸ್ಥಾಪನೆ ಆಗುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದರು. ಹಾಗೂ 2013ರಿಂದ 2018ರವರೆಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ವಹಿಸಿಕೊಂಡ ನಂತರ ಅನೇಕ ಕಟ್ಟಕಡೆಯ ಪ್ರಧಾನಮಂತ್ರಿ ಕುಡಿಯುವಂಥ ಕುಡಿಯ ನೀರು ನಮ್ಮ ಭಾಗದ ಕಟ್ಟಕಡೆಯ ಮನುಷ್ಯನಿಗೂ ಅದು ಸಿಗಬೇಕಂತೇಳಿ ಸುಮಾರು 14ರಿಂದ 15 ಸಾವಿರಕ್ಕೂ ಹೆಚ್ಚು ಶುದ್ಧ ಕುಡಿಯುವ ನೀರು ಘಟಕಗಳನ್ನು ನಮ್ಮ ಕರ್ನಾಟಕಕ್ಕೆ ಕೊಟ್ಟರು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ಇಲಾಖೆಯ ಮುಖಾಂತರ. ಹಾಗೂ ಸುಮಾರು 38,000 ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಿದ್ರು. 21 ಅಂಶಗಳ ಕಾರ್ಯಕ್ರಮಗಳನ್ನು ಕೊಟ್ಟು ಗ್ರಾಮೀಣಾಭಿವೃದ್ಧಿಯಲ್ಲಿ ಅತ್ಯಂತ ಹೆಸರು ಮಾಡಿದ್ದಕ್ಕೆ ಮಾನ್ಯ ಕೇಂದ್ರ ಸರ್ಕಾರ, ಏನು ಮಾನ್ಯ ನರೇಂದ್ರ ಮೋದಿ ಸಾಹೇಬರ ನೇತೃತ್ವದ ಕೇಂದ್ರ ಸರ್ಕಾರ ಸತತ 4 ಬಾರಿ ಅತ್ಯಂತ ಅತ್ಯುತ್ತಮ ಆಡಳಿತ, ಗ್ರಾಮೀಣಾಭಿವೃದ್ಧಿಯಲ್ಲಿ ಆಡಳಿತ ನಡೆಸಿದಂತ ರಾಜ್ಯ ಯಾವ್ದಾದ್ರು ಇತ್ತಪ್ಪ ಅಂದ್ರೆ ಅದು ಕರ್ನಾಟಕ ಅಂತೇಳಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ 4 ಬಾರಿ, ಒಂದಲ್ಲ 4 ಬಾರಿ ಅವ್ರನ್ನ ಕರೆಸಿ ಗೌರವಿಸಿ ಪ್ರಶಸ್ತಿ ನೀಡಿದ್ದಾರೆ. ಹಾಗೂ ಈಗ ನೀವು 2023ರಿಂದ 26ರವರೆಗೆ 3 ವರ್ಷ ಸಚಿವರಿದ್ರು. ಪ್ರವಾಸೋದ್ಯಮ ಸಚಿವರಿದ್ರು, ಕಾನೂನು ಸಚಿವರು. ಕಾನೂನು ಇಲಾಖೆಯಲ್ಲಿ ಕೇಳು ಕಂಡೇರಿದಷ್ಟು ಬದಲಾವಣೆ ತಂದ್ರು. 2 ವರ್ಷದಲ್ಲೇ ಸಿವಿಲ್ ವಾಜ್ಯಗಳು ಕ್ಲಿಯರ್ ಆಗ್ಬೇಕಂದ್ರೆ ಅತ್ಯಂತ ಬಡವರಿಗೆ, ಸಾಕಷ್ಟು ರೈತರಿಗೆ ಅನುಕೂಲ ಆಗುವಂಥದ್ದು. ಪ್ರವಾಸೋದ್ಯಮ ನೀತಿ 2024ರಿಂದ 29 ಹೊಸ ನೀತಿ ತಂದು ಇಡೀ ಕರ್ನಾಟಕ ಪ್ರವಾಸೋದ್ಯಮ ಅತ್ಯಂತ ವಿಶ್ವ ಮಟ್ಟಕ್ಕೆ ಪರಿಚಯವಾಗುವಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಕಷ್ಟು ಶ್ರಮಿಸಿದ್ರು. ಇಲ್ಲೇ ನಮ್ದು ಗದಗ ಜಿಲ್ಲೆಯದು ಮಾತಾಡ್ಬೇಕಂದ್ರೆ ನಮ್ಮ ಲಕ್ಕುಂಡಿ ಈ 3 ವರ್ಷದಲ್ಲಿ ಇಡೀ ವಿಶ್ವಕ್ಕೆ ಪರಿಚಯ ಆಗ್ಬೇಕಂದ್ರೆ ಯಾರು ಕಾರಣಪ್ಪ ಅಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಸುಮಾರು 60 ಕೋಟಿಗೂ ಹೆಚ್ಚು ಅನುದಾನವನ್ನು ನಮ್ಮ ಲಕ್ಕುಂಡಿಗೆ, ದೇವಸ್ಥಾನದ ಅಭಿವೃದ್ಧಿಗೆ, ಪ್ರವಾಸಿಗರ ಆಕರ್ಷಣೆ ಮಾಡಕ್ಕೆ ಏನು ಮಾಡಬೇಕು ಮಾಡಿದರು. ಕಪ್ಪದ ಗುಡ್ಡ ಆಗಿರ್ಬೋದು, ಮಾಗಡಿಕೆರೆ ಆಗಿರ್ಬೋದು, ಹೊಳಲಮ್ಮ ದೇವಸ್ಥಾನ ಆಗಿರ್ಬೋದು, ಹಾಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು
ಜನರು ದರ್ಶನಕ್ಕೆ ಬರುವಂತ ಯಲ್ಲಮ್ಮ ದೇವಸ್ಥಾನಕ್ಕೂ ಸುಮಾರು 200 ಕೋಟಿಗೂ ಹೆಚ್ಚು ಅನುದಾನವನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ವಿನಿಯೋಗಿಸಿ ಏನು ಎಚ್ ಕೆ ಪಾಟೀಲ್ ಸಾಹೇಬ್ರಂದ್ರೆ ಬದಲಾವಣೆ ಅಭಿವೃದ್ಧಿ ಒಟ್ಟು ಅದನ್ನ ವ್ಯವಸ್ಥೆಯನ್ನು ಕೆಟ್ಟ ವ್ಯವಸ್ಥೆಯನ್ನು ಕಿತ್ತಾಕಿ ಹೊಸ ಚೈತನ್ಯ ಮೂಡಿಸಿ ಅದನ್ನ ಒಂದು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದು ಎಚ್ ಕೆ ಪಾಟೀಲ್ ಸಾಹೇಬ್ರದ್ದು ಇರೋದ್ರಿಂದ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕಾದವರು. ಯಾಕಂದ್ರೆ ನನ್ನ ಪ್ರಶ್ನೆ ಕೂಡ ಅದೇ ಇತ್ತು, ಅವ್ರಿಗೆ ಸಚಿವ ಸ್ಥಾನಕ್ಕಿಂತ ನೀವು ಅವ್ರಿಗೆ ಸಿಎಂ ಪದವಿಗಾಗಿನ ಪ್ರಯತ್ನ ಮಾಡಿ ಚೆನ್ನಾಗಿ. ಈಗ ನೋಡಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದ್ರು, ಮಾನ್ಯ ಮಲ್ಲಿಕಾರ್ಜುನ್ ಎಲ್ಲ ಸಮಕಾಲೀನ ಸಾಹೇಬ್ರು ಟೀಮ್, ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು AICC ಅಧ್ಯಕ್ಷರಾದ್ರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು. ಬಟ್ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ಹೆಸರು ಬಂದಿಂದ ಯಾಕೆ ಹಿನ್ನಡೆ ಆಗ್ತಾ ಇದೆ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಸೂಕ್ತ ಸ್ಥಾನ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೇವಲ ಸಚಿವ ಸ್ಥಾನ ಅಷ್ಟೇ ಅಲ್ಲ, ಈಗ ಉಪಮುಖ್ಯಮಂತ್ರಿ ಜೊತೆಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತ ನಾನು ಕೂಡ ಕೇಳ್ಕೊಂತೀನಿ. ಎಸ್, ನೀವು ಈಗ ಇದು ಎಚ್ ಕೆ ಪಾಟೀಲ್ ಸರ್ ಸಲುವಾಗಿ ನೀವೆಲ್ಲ ಕೇಳಿದ್ರಿ. ಖಂಡಿತವಾಗಿ ನೀವು ಹೇಳೋದಾಗೇನೆ ಇದೆಲ್ಲ ನೀವು ಹೇಳಿದಂಥದ್ದೆಲ್ಲ ಮಾಡಿದಂಥ ಕೆಲಸಗಳೇ, ಉಲ್ಲೇಖಗಳಿವೆ, ಪುಸ್ತಕಗಳಿವೆ, ಪ್ರತಿಯೊಂದನ್ನು ಕೂಡ ಮಾತಿನಲ್ಲೆಲ್ಲ ಕೃತಿಯನ್ನು ಮಾಡಿಟ್ಟಿದ್ದಾರೆ. ಅದು ಎಣ್ಣೆ ಮಾತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನೀವು ಹೇಳಿದಿರಿ ಅವರು ಈ ಇಲಾಖೆಗೆ ಬಂದ ಮೇಲೆ ಇಷ್ಟು ಬದಲಾವಣೆ ಆಯಿತು, ಮತ್ತೊಂದು ಇಲಾಖೆ ಬಂದರು, ಅಲ್ಲಿ ಬದಲಾವಣೆ ಬಂದರು, ಬೇರೆ ಬೇರೆ ನೀತಿಗಳನ್ನು ಜಾರಿ ತಂದರು ಅಂತ. ಯಾವುದೇ ವ್ಯಕ್ತಿಗೆ ಅಧಿಕಾರ ಸಿಕ್ಕಾಗ ಅವನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈಗ GS ಪಾಟೀಲ್ರು ಕೂಡ ಅವರು ಕಳೆದ 4 ದಶಕಗಳಿಂದ ನಿಮ್ಮ ಪಾರ್ಟಿಯಲ್ಲೇ ಸೇವೆ ಮಾಡ್ತಾ ಇದ್ದಾರೆ, ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವಕಾಶ ಸಿಕ್ಕಿರ್ತಾನೆ ಅವರು ಏನಾದರೂ ಬದಲಾವಣೆ ಮಾಡೋಕ್ಕೆ. ಆ ವಿಚಾರದ ಬಗ್ಗೆ ಹೇಳೋದಾರೆ ಏನು ಹೇಳ್ತೀರಿ ಅಂತ? ಮಾನ್ಯ GS ಪಾಟೀಲ್ ಸಾಹೇಬರು ಕೂಡ ಅತ್ಯಂತ ಹಿರಿಯರು ಹಾಗೂ 4-5 ಬಾರಿ MLA ಆಗಿ ಋಣ ಮತಕ್ಷೇತ್ರಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಅವರು ಹಿಂದೆ 1999ರಿಂದ 2003ರವರೆಗೆ GS ಪಾಟೀಲ್ ಸಾಹೇಬರು ಶಾಸಕರಿದ್ದಾಗ ನಮ್ಮ ತಂದೆಯವರು ಕೂಡ ಅವಾಗ ಜಿಲ್ಲಾ ಪಂಚಾಯತಿ ಸದಸ್ಯರು ಅಜ್ಜನ ಪಾಟೀಲ್ ಅಂತೇಳಿ ಅವರೊಂದಿಗೆ ಸಾಕಷ್ಟು ಕೆಲಸ ಮಾಡ್ಯಾರ. ಅಲ್ಲಿ ಅವಾಗ 4-5 ವರ್ಷದಾಗ ಅವ್ರ GS ಪಾಟೀಲ್ ಸಾಹೇಬ್ರು ಕೆಲಸ ಮಾಡಿದ್ದಕ್ಕೆ ಅವ್ರಿಗೊಂದು ಹೆಸರು ಬಂತು, ಸಾವಿರಕೆರೆಗಳ ಸರದಾರ ಅಂತೇಳಿ. ಅವ್ರಿಗೇನು ಅವಕಾಶ ಸಿಕ್ಕಿತ್ತಲ್ಲ MLA ಇದ್ದಾಗ ಅವಕಾಶ ಸಿಕ್ಕಿ ಅವರು ಸಾಕಷ್ಟು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ನಾಯಕರನ್ನು ಬೆಳೆಸೋದ್ರದ್ದಾಗಿರ್ಬೋದು, ಹಾಗೂ ಅವರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದರಾಗಿರ್ಬೋದು ಅವಕಾಶ ಕೊಟ್ರ ಯಾರಾದರೂ ಅದನ್ನು ಬದಲಾವಣೆ ಮಾಡೋದು ಸಾಕಷ್ಟು ಇದ್ದೇ ಇರ್ತದೆ. ಅವರು GS ಪಾಟೀಲ್ ಕೂಡ ನಮ್ಮ ಹಿರಿಯ ನಾಯಕರು ಹಾಗೂ ನಾವು ಕೂಡ ಅವರ ಅಭಿಮಾನಿಗಳು. ಬರುವಂತ ದಿನಗಳಲ್ಲಿ ಅವರಿಗೂ ಸಚಿವ ಸ್ಥಾನ ಸಿಗ್ಲಿ, ಎಚ್ ಕೆ ಪಾಟೀಲ್ ಸಾಹೇಬ್ರೊಂದಿಗೆ ಅವರಿಗೂ ಸಿಗ್ಲಿ. ಕೇವಲ ಬೆಳಗಾವಿ 2, ಗುಲ್ಬರ್ಗಕ್ಕೆ 2, ಬೇರೆ ಬೇರೆ ಜಿಲ್ಲೆಗೆ, ಈಗ ಬೆಂಗಳೂರಿಗೆ 9-10 ಕೊಡ್ತಾರ. ಹಂಗ ಇದೊಂದು ವಿಶೇಷ ಅಂತ ತಿಳ್ಕೊಂಡು ನಮ್ಮ ಗದಗ ಜಿಲ್ಲೆಗೂ 2 ಸಚಿವ ಸ್ಥಾನ ಕೊಳ್ಳಿ, ಇನ್ನು ನಮ್ಮ ಗದಗ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಹೊಂದೈತೆ ಅಂತೇಳಿ ಈ ಮುಖಾಂತರ ಕೇಳ್ಕೊಂತೀನಿ. ನೀವು ಹೇಳಿದ್ರಿ ಬೆಳಗಾವಿ ಅಂತ ಬಂದಾಗ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆಕ್ಕಾಚಾರ, ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆಕ್ಕಾಚಾರ, ಭೌಗೋಳಿಕ ಪ್ರದೇಶ ಇದೆಲ್ಲ ಕನ್ಸಿಡರ್ ಆಗುತ್ತೆ. ಆಗಲೇ ನೀವು ಆರಂಭದಲ್ಲಿ ಹೇಳಿದಾಗೇ ಈ ಜಾತಿ ಲೆಕ್ಕಾಚಾರಗಳನ್ನು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಸಣ್ಣ ಜಿಲ್ಲೆ ಆಗಿರೋದ್ರಿಂದ ಅದು ಪಾಸಿಬಲ್ ಇದೆಯಾ? ಈಗ ನಾನು ನಿಮ್ಗೆ ಹೇಳಿದೆ ಜಾತಿ ಲೆಕ್ಕಾಚಾರ ಆಗತ್ತಂತೇಳಿ. ಕೇವಲ ರಾಜಕಾರಣ ಅನ್ನೋದು ಜಾತಿ ಮೇಲೆ ಅವರ ಪ್ರಾಬಲ್ಯ ಆಗೋದಕ್ಕಿಂತ ಅವರ ಯೋಜನೆ ಮತ್ತು ಯೋಚನೆಗಳಿಂದನೂ ಆಗ್ಬೇಕು ಅನ್ನೋದು ನಮ್ಮ ಒಂದು ಬಯಕೆ ಇದೆ. ಬಟ್ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಸಾಕಷ್ಟು ಹೈಕಮಾಂಡ್ ನಲ್ಲಿ ಪ್ರಭಾವ ಇರೋದ್ರಿಂದ ಏನು ಇಬ್ರು ಸಾಹೇಬರು ಮಾತಾಡ್ಕೊಂಡು ಏನು ಒಂದು ನಿರ್ಣಯ ಮಾಡಿ ಆಮೇಲೆ ನಾವು ಯಾರಿಗಾದ್ರೂ ಅಷ್ಟ ಎಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಕಾರ್ಯಕರ್ತರು, ನಮ್ದು ಕಾಂಗ್ರೆಸ್ ಜಾತಿ, ಕಾಂಗ್ರೆಸ್ ನಮ್ಗೆ ಎಲ್ಲ ಒಂದೇ. ಇದೇನು ಅಧಿಕಾರ ಇವತ್ತು ಬರುತ್ತಾ ಹೋಗುತ್ತಾ, ಬಟ್ ನಮ್ಮ ನಾಯಕರು ಏನು ನಿರ್ಧಾರ ತಗೊಂತಾರೋ ಆ ನಿರ್ಧಾರಕ್ಕೆ ನಾವೆಲ್ಲ ಕಟಿಬದ್ಧವಾಗಿ ನಾವೆಲ್ಲ ನಾಯಕರು ಕಾರ್ಯಕರ್ತರು ಇರ್ತೀವಿ ಸರ್. ಈಗ 1980 ನಂತರ, ಅದಕ್ಕಿಂತ ಬಿಫೋರ್ ಏನು ನಡೆದಿತ್ತು, 1980 ನಂತರ ಈ ರೀತಿ ಒಂದೇ ಪಕ್ಷದಲ್ಲಿ, ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವಗಿರಿಗಾಗಿ, ಮಂತ್ರಿಗಿರಿಗಾಗಿ ಈಗ ನೀವು ಸಣ್ಣ ಮಟ್ಟದ ಕಾರ್ಯಕರ್ತರು, ಸೆಕೆಂಡ್ ಲೈನ್ ಲೀಡರ್ಸು, ಥರ್ಡ್ ಲೈನ್ ಲೀಡರ್ಸು ಅಥವಾ ಕಾರ್ಯಕರ್ತರು ಇವರಿಗೆಲ್ಲ ಎಷ್ಟು ಗೊಂದಲಾಗ್ಬಿಡುತ್ತೆ. ಇವಾಗ ಮೊನ್ನೆ ಒಂದು ಕಡೆ GS ಪಾಟೀಲ್ ಅಭಿಮಾನಿಗಳು ಅಂತ ಹೇಳಿ ಅವರ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ಸು, ಬೂತ್ ಮಟ್ಟದ ಅಧ್ಯಕ್ಷರು, ಪದಾಧಿಕಾರಿಗಳು ಅವರಲ್ಲಿ ಹೋರಾಟ ಮಾಡಿದರೆ, ಇಲ್ಲಿ ಇವರು ಹೋರಾಟ ಮಾಡಿದರೆ, ಕಾಂಗ್ರೆಸ್ ಅಂದ್ರೆ ಒಂದೇ, ಅದು ಎಲ್ರಿಗೋಸ್ಕರ ಎಲ್ಲರೂ ಕೂಡಿ ಹೋರಾಟ ಮಾಡಿದರೆ ಎಲ್ಲೋ ಒಂದು ಕಡೆ ಶಕ್ತಿ ಇರ್ತಿತ್ತಲ್ವಾ ಅಂತ. ಏನ್ ಈಗ ಮೊದಲನೇ ಪಟ್ಟಿಯಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ರದ್ದು ಹೆಸರು ಬರುತ್ತಂತ ಇತ್ತು ಎಲ್ಲರದು. ಅದು ಬಂದ್ಬಿಟ್ಟಿದ್ರೆ ಯಾವುದು ಇದು ಗೊಂದಲ ಇರಲಿಲ್ಲ. ಅವ್ರು ಹೇಳೋ ಪ್ರಕಾರ ಯಾರು ಋಣ ಮತಕ್ಷೇತ್ರದ ಎಲ್ಲ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿದಾಗ, ಆಮೇಲೆ ಡೆಲ್ಲಿಯಲ್ಲೂ ಬೆಂಗಳೂರಿನಲ್ಲಿಯೂ ವೀರಣ್ಣ ಶೆಟ್ಟರು ಕೂಡ ಹೇಳಿದ್ರು ಒಂದೇ ಹೆಸರು ಬಂದ್ಬಿಟ್ಟಿದ್ರೆ ಯಾವುದು ಗೊಂದಲನೇ ಇರಲಿಲ್ಲ ಅಂತೇಳಿ. ಬಟ್ ಯಾರಿಗಾದ್ರೂ ಹಿರಿಯರಿದ್ದಾರೆ, ಯಾರಿಗಾದ್ರೂ ನಮ್ದು ಯಾವುದೇ ನಮ್ಮ ನಾಯಕತ್ವದಲ್ಲಿ ಸೆಕೆಂಡ್ ಲೆವೆಲ್ ಆಗಿರ್ಬೋದು, ಥರ್ಡ್ ಲೆವೆಲ್ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ.
ಇಬ್ರು ಸಾಹೇಬ್ರಾದ್ರಂತರೂ ಭಾರಿ ನಮ್ಮ ಗದಗ ಜಿಲ್ಲೆ ಅಭಿವೃದ್ಧಿ ಅತ್ತ ಇನ್ನೂ ಸಾಗುತ್ತೆ. ಯಾರದೇ ಆದರೂ ಕೂಡ ಏನು ಎಲ್ಲರನ್ನೂ ಕಟ್ಕೊಂಡು ಹೋಗೋದೇನ ಅಂತಿರ್ತದಲ್ಲ, ಅದು ಭಾಳ ಜವಾಬ್ದಾರಿ. ಅದನ್ನ ಇಬ್ರು ನಾಯಕರು ಮಾಡ್ತಾರಂತ ನಾ ಈ ಮುಖಾಂತರ ತಿಳಿಸ್ತೇನೆ. ಇನ್ನು ಕೊನೆಯದಾಗಿ ಗೌಡ್ರೆ, ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೆದಾಗಿ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಇದೆ. ಏನು ಚರ್ಚೆ ಅಂದರೆ, ನೀವು ಹೋರಾಟ ಮಾಡಿದ್ರು ಅಂದರೆ ಈಗ ಎಚ್ ಕೆ ಪಾಟೀಲ್ ಸರ್ ಅಭಿಮಾನಿಗಳು ಹೋರಾಟ ಮಾಡಿದ್ದಿರಲಿ, ಜಿ ಎಸ್ ಪಾಟೀಲ್ ಅಭಿಮಾನಿಗಳು ಹೋರಾಟವನ್ನು ಮಾಡೋ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಯಾರ ಬಗ್ಗೆ ಕೂಡ ಟೀಕೆ ಮಾಡಲಾರ್ದೇನೆ ಅವ್ರಿಗೆ ಕೊಡಬೇಡಿ ಅಥವಾ ಇವ್ರಿಗೆ ಕೊಡಬೇಡಿ, ಗದಗದಲ್ಲಿ ಹೋರಾಟ ನಡೆದರೆ ಅವ್ರಿಗೆ ಕೊಡಬೇಡಿ ಅಂತ ಹೇಳಿಲ್ಲ. ಮನೆ ಉದಾಹರಣೆಗೆ ನೋಡಿದ್ರೆ ತುಮಕೂರಿಂದ ಬೆಂಗಳೂರು ತನಕ ಪಾದಯಾತ್ರೆ ಜಿ ಎಸ್ ಪಾಟೀಲ್ ಸರ್ ಅಭಿಮಾನಿಗಳು ಮಾಡ್ತಿರ್ಬೇಕಾದ್ರೆ ಅಲ್ಲಿಯೂ ಕೂಡ ಎಚ್ ಕೆ ಇವಾಗಲೇ ಅನ್ನುವಂತಹ ಮಾತುಗಳ ಸಹಿತ ನೆಲಮಂಗಲದಲ್ಲೆಲ್ಲ ಕೇಳಿಬಂದು. ಅಂದರೆ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನುವಂಥದ್ದು ಗದಗ ಜಿಲ್ಲೆಯಲ್ಲಿ ನೋಡಿದಾಗ ಒಗ್ಗಟ್ಟಿದೆ, ಪರಸ್ಪರ ಒಂದು ಸಂಯಮದಿಂದ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇದನ್ನ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕಿಂತ ಇದನ್ನೆಲ್ಲ ಒಗ್ಗೂಡಿಸಿಕೊಂಡು ಇದು ಮೇಲ್ಮಟ್ಟದ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಇದು ನಡೆದಿದ್ರೆ ಎಲ್ಲ ಒಂದು ಕಡೆ ಈ ರೀತಿ ಅಂದರೆ ಬೇರೆ ಬೇರೆ ರೀತಿ ಚರ್ಚೆಗಳಿಗೆ, ಟೀಕೆಗಳಿಗೆ ಇದು ಏನೂ ಅವಕಾಶ ಸಿಗ್ತಿರ್ಲಿಲ್ಲ ಅನ್ನುವಂಥದ್ದು. ಯಾವುದೇ ಟೀಕೆ ಆಗಿರ್ಬೋದು, ಯಾವುದೇ ಒಂದು ಅಸಮಾಧಾನ ಆಗಿರ್ಬೋದು, ಯಾವುದೇ ಇವತ್ತಿನವ್ರಿಗೆ ಆಗಿಲ್ಲ, ಆಗೋದನ್ನಿಲ್ಲ. ಅಂಥದ್ದು ಏನೋ ಬಂದರೂ ನಮ್ಮ ಇಬ್ಬರು ನಾಯಕರು ಕೂತ್ಕೊಂಡು ಮಾತಾಡಿ ಯಾವುದೇ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಗೊಂದಲ ಉಂಟಾಗಲಾರ್ದಂಗೆ ನೋಡೋ ಜವಾಬ್ದಾರಿ ಅವ್ರಿಬ್ರು ಸಾಹೇಬ್ರದೈತೆ, ಅವ್ರಿಬ್ರು ಸಾಹೇಬರು ಮಾಡ್ತಾರದ. ಅಂದರೆ ನಿಮ್ಮ ಪ್ರಕಾರ ಬರೋ ದಿನಮಾನಗಳಲ್ಲಿ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ ಕಾರ್ಯಕರ್ತರನ್ನ ಅವ್ರು ಕರ್ಕೊಂಡು ಹೋಗ್ತಾರೆ, ಅದರಲ್ಲಿ ಯಾವುದೇ ಮಾತಿಲ್ಲ ಅಂತ ನೀವು ಹೇಳ್ತೀರಿ. ಹೌದು. ಮತ್ತೀಗ ಎರಡೂ ಸ್ಥಾನಗಳು ಸಿಗದೆ ಹೋದರೆ ಅಂದರೆ ಒಂದು ಕೇವಲ ಒಬ್ರಿಗೆ ಸಿಗಬೇಕು, ಇನ್ನೊಬ್ರಿಗೆ ಸಿಕ್ತಪ್ಪ, ಅವಾಗ ಈ ಹೋರಾಟ ಮಾಡೋರು ಇದಾರಲ್ಲ ಅವ್ರ ಪರವಾಗಿ ಹೋರಾಟ ಮಾಡಿದವರು, ಇವ್ರ ಪರವಾಗಿ ಹೋರಾಟ ಮಾಡಿದವರು. ಅಲ್ಲ, ನೀವೇ ಹೇಳಿದ್ರಿ ಸರ್, ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಜಯವಾಗಲಿ ಅಂದಾರ ಅಂದ್ರೆ ಅಂತ ವಿಷಯದೊಳಗ ಯಾವುದೇ ಗೊಂದಲ ಆಗೋದಿಲ್ಲ ಅಂತೇಳಿ ನಮ್ಮದು ಒಂದು ಇಲ್ಲ. ಯಾಕಂದ್ರೆ ನಾನು ಎರಡೂ ಹೋರಾಟಗಳನ್ನು ಹತ್ತಿರದಿಂದ ನೋಡಿದ್ದೇನೆ, ಅಲ್ಲಿದ್ದೇನೆ ಆ ಸಂದರ್ಭದಲ್ಲಿ ಕೂಡ. ಯಾರು ಕೂಡ ನಿಮ್ಮ ಮೊನ್ನೆ ಗದಗದಲ್ಲಿ ಹೋರಾಟ ಮಾಡಿದ್ದಾಗೂ ಅವತ್ತೂ ಕೂಡ ಜಿ ಎಸ್ ಪಾಟೀಲ್ ಸಾಹೇಬ್ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದು ನಾವು ನೋಡಿದ್ದೇವೆ. ಅಲ್ಲಿ ಕೂಡ ಅವ್ರ ಹೆಸರನ್ನ ಅಂದ್ರೆ ಈ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ನೋಡಿದಾಗೆಲ್ಲ ಒಂದು ಕಡೆ ಇವ್ರಿಗೇನೆ ಕೊಡಬೇಕು, ಅವ್ರಿಗೆ ಯಾಕ್ರಿ, ಇವ್ರಲ್ವೇನ್ರಿ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಅಭಿಮಾನಿಗಳನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಎಲ್ಲಿಯೂ ಕೂಡ ಒಡೆದೆ ಮೊನ್ನೆ ಥರ ಇವ್ರಿಗೂ ಕಾಣ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾಳೆ ಇವರು ಹೋರಾಟ ಮಾಡಿ ಅವರು ಹೋರಾಟ ಮಾಡಿ ಇವಾಗ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಅಂತ ಏನು ಹೇಳ್ತೀವಿ ಆ ರೇಂಜಿಗೆ ಬಂದುಬಿಟ್ಟಿದ್ದೀವಿ ಸರಿ. ಇನ್ನೂ ಈ ಕ್ಷಣವರೆಗೂ ಕ್ಷಣಕ್ಕೂ ನಾವು ಒಂದು ಕಟಿಂಗ್ ಶಾಪಿಗೆ ಹೋಗಲಿ, ಒಂದು ಖಾನಾವಳಿಗೆ ಹೋಗಲಿ, ಮತ್ತೊಂದು ಕಡೆ ಹೋಗಲಿ, ಇದರದೇ ಚರ್ಚೆ. ಈ ಥರ ವಾತಾವರಣ, ಬಿಸಿ ಬಿಸಿ ವಾತಾವರಣ ಇದ್ದಾಗ ಯಾರಿಗೆ ಸಿಗೋದಿಲ್ವೋ ಅವಾಗ ಸಿಕ್ಕವರು ಸಿಗದೇ ಇದ್ದವ್ರ ಪರವಾಗಿ ಹೋರಾಟ ಮಾಡಿದಂಥವ್ರನ್ನ ಎಷ್ಟರ ಮಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಹೌದು, ಅದನ್ನೇ ಹೇಳಿದ್ನಲ್ಲ ಜರ. ಈಗ ನಮ್ಮಲ್ಲಿ ನೀವು ಹೇಳಿದ್ರಿ ಯಾವ ಒಂದು ಸ್ಟ್ರೈಕ್ ನಲ್ಲೂ ಯಾರಿಗೂ ವಿರೋಧ ಮಾಡ್ಲಾರ್ದಂಗೆ ಮಾಡಿದೆ. ನಮ್ದು 1ನೇ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೆ ಅದು. ಯಾರಿಗೂ ವಿರೋಧ ಮಾಡ್ತಕ್ಕದಲ್ಲ, ನಮ್ಮ ನಾಯಕರನ್ನ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಅಷ್ಟ ಮಾಡ್ರಿ ಅಂತ. ಅದ್ರ ಪ್ರಕಾರನ ಯಾರು ಒಂದು ಜೆ ಎಸ್ ಪಾಟೀಲ್ ಸಾಹೇಬ್ರ ಹೋರಾಟದಲ್ಲಿರ್ಬೋದು, ಎಚ್ ಕೆ ಪಾಟೀಲ್ ಸಾಹೇಬ್ರ ಹೋರಾಟದಲ್ಲಿ ಯಾರಿಗೂ ವಿರೋಧ ಅನ್ನೋದಿಲ್ಲ. ಎಲ್ಲರಿಗೂ ಯಾರಿಗೆ ಕೊಟ್ಟರು ಖುಷಿ, ಯಾರಿಗೆ ಕೊಟ್ಟರು ಖುಷಿ, ಹಾಗೂ ಇಬ್ಬರಿಗೂ ಕೊಟ್ರಂತರೂ ಭಾಳ ಖುಷಿ. ಇನ್ನೂ ನಮ್ಮ ಗದಗ ಜಿಲ್ಲೆ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ಇನ್ನೂ ಭಾಳ ಎತ್ತರಕ್ಕೆ ಹೋಗುತ್ತೆ ಇಬ್ರು ಸಾಹೇಬ್ರಿಗೆ ಕೊಟ್ರು ಅಂತೇಳಿ ನಾನು ಈ ಮುಖಾಂತರ ತಿಳಿಸ್ತೀನಿ. ಈಗ ಕೊನೆಯ ಕ್ವಶನ್ ಏನಂದರೆ, ಇದು ವೆರಿ ಇಂಪಾರ್ಟೆಂಟ್. ಎಲ್ಲ ಒಂದು ಕಡೆ ನಿಮ್ಗೆ ಒಂಚೂರು ಕಷ್ಟ ಅನಿಸ್ಬೋದು. ಒಂದು ಪಕ್ಷದ ಶಿಸ್ತು ಅಂತ ಇರುತ್ತೆ. ಈಗ ನೀವು ಬೇರೆ ಬೇರೆ ಹೋರಾಟಗಳನ್ನ ಮಾಡಬೇಕಾದ್ರೆ ಅದು BJP ವಿರುದ್ಧನೋ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧನೋ ಇನ್ನೊಂದು ಯಾವುದನ್ನು ನೀವು ಪ್ರತಿಭಟಿಸಬೇಕಾದ್ರೆ, ವಿರೋಧ ಮಾಡಬೇಕಾದಾಗ ಪಕ್ಷದ ಅಧ್ಯಕ್ಷರು, ಪಕ್ಷದ ನಾಯಕರುಗಳು ಕುಳಿತುಕೊಂಡು ಚರ್ಚೆ ಮಾಡಿ ಹೋರಾಟದ ರೂಪುರೇಷೆ ಹಮ್ಮಿಕೊಳ್ತಾರೆ. ಇದು ಕೂಡ ಕಾಂಗ್ರೆಸ್ ಪಕ್ಷದ ಸಂಬಂಧಪಟ್ಟಂತೆ ಹೋರಾಟ. ಇಲ್ಲಿ ಯಾಕೆ ಹೋರಾಟಗಳು ಮಾಡೋ ಸಂದರ್ಭದಲ್ಲಿ ಅಧ್ಯಕ್ಷರನ್ನ ಪರಿಗಣನೆ ತೆಗೆದುಕೊಂಡ್ರ ಅಂತ? ಅಧ್ಯಕ್ಷರನ್ನ, ಜಿಲ್ಲಾಧ್ಯಕ್ಷರನ್ನ, ಜಿಲ್ಲಾ ಕಾಂಗ್ರೆಸ್ ಒಂದು ಸಣ್ಣ ಹೋರಾಟ ಮಾಡೋಕ್ಕೂ ನೀವು ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ತೀರಿ. ಇದರಲ್ಲಿ ಪ್ರತ್ಯೇಕವಾಗಿ ಹೋಗ್ಬಿಡ್ತಾ ಅಂತ? ಇಲ್ಲ, ಪ್ರತ್ಯೇಕ ಏನಂತಿಲ್ರಿ, ಪ್ರತ್ಯೇಕ ಅಂತ ಯಾವುದೂ ಇಲ್ಲ. ಏನ್ ಈಗ ಅಧಿಕಾರ ಅಂತ ಬಂದಾಗ ಅವ್ರವ್ರದಾದಂತ ಅವ್ರವ್ರ ಯೋಚನೆಗಳು, ಅವ್ರವ್ರ ಯೋಜನೆಗಳು ತಕ್ಕಂತ ಹೋರಾಟ ನಡೀತಿರ್ತಾವ. ಹೌದು, ಮತ್ತಲ್ಲಿ ಆ ಹೋರಾಟದಲ್ಲಿ ಇವ್ರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಇವ್ರು ಬೂತ್ ಮಟ್ಟದ ಅಧ್ಯಕ್ಷರು ಅಂತ ಒತ್ತಿ ಹೇಳ್ತಿರ್ಬೇಕಾದ್ರೆ ಮತ್ತೆ ಪಕ್ಷಕ್ಕೇನೆ ರಿಲೇಟೆಡ್ ಅಂತ ಆಯ್ತಲ್ಲ ಅಂತ? ಇಲ್ಲ, ಪಕ್ಷಕ್ಕಂತ ಏನು ತೊಂದರೆ ಇಲ್ರಿ. ಈಗ ನಾವು ಓನ್ಲಿ ಹೆಸರು ಮ್ಯಾಗ ಎಚ್ ಕೆ ಪಾಟೀಲ್ ಸಾಹೇಬ್ರು ಮಂತ್ರಿ ಆಗ್ಬೇಕು, ಜೆ ಎಸ್ ಪಾಟೀಲ್ ಮಂತ್ರಿ ಆಗ್ಬೇಕು ಅನ್ನೋದು ಇಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ಒಳ ಜಗಳ ಆಗಿರಲಿ, ಅಸಮಾಧಾನ ಆಗಿರಲಿ, ಯಾವುದಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ಹಿರಿಯ ನಾಯಕರು ಇಬ್ರು, ಎಚ್ ಕೆ ಪಾಟೀಲ್ ಸಾಹೇಬ್ರು, DR ಪಾಟೀಲ್ ಸಾಹೇಬ್ರು, GS ಪಾಟೀಲ್ ಸಾಹೇಬ್ರು, ಇವರೆಲ್ಲ ಒಂದೇ ಮನೆಯ ಅಣ್ಣತಮ್ಮಗಳಿದ್ದಂಗೂ ಅದರ. ಅದಕ್ಕೆ ನಾವೆಲ್ಲ ಕಾರ್ಯಕರ್ತರು ಸಾಕ್ಷಿಯಾಗಿ ಬರುವಂಥ ದಿನಗಳಲ್ಲಿ ಯಾವುದೇ ಅಂತ ಅಸಮಾಧಾನವಾದಂಥ ಘಟನೆಗಳು ಆಗಿರ್ಬೋದು, ಹಾಗೂ ಯಾರಿಗೂ ವೈಮನಸ್ಸು ಆಗ್ಲಾರ್ದಂಗೆ ಆ ಮೂರು ಸಾಹೇಬರು ನೋಡ್ತಾರೆ ಅನ್ನೋದು ನನಗೆ ಬಲವಾದ ನಂಬಿಕೆ ಇದೆ. ಆ ನಂಬಿಕೆಯಿಂದನ ನಾವು ಎಲ್ಲ
ಯುವ ನಾಯಕರಾಗಿರ್ಬೋದು ಕಾರ್ಯಕರ್ತರು, ಅದು ಒಂದು ಧೈರ್ಯದ ಮೇಲೆ ನಾವು ಗದಗ ಜಿಲ್ಲಾದಲ್ಲಿ ಅದೀವಿ ಸರ್. ನೀವು ಈ ಮೂಲಕ ನಿಮ್ಮ ಕಾರ್ಯಕರ್ತರಿಗೆ ಅಥವಾ ಹೈಕಮಾಂಡ್ಗೆ ಏನಾದರೂ ಹೇಳ್ಕೊಳ್ಳೋದಿದ್ರೆ ಏನು ಹೇಳ್ತೀರಿ? ಇಲ್ಲಿ ನಮ್ಮ ನಾಯಕರಾದಂಥ HK ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಅದರೊಂದಿಗೆ ಅತ್ಯಂತ ಪ್ರಬಲವಾದ ಖಾತೆ ಕೊಟ್ಟು ಇನ್ನೂ ಯಾವುದು ನಮ್ಮ ಕರ್ನಾಟಕದಲ್ಲಿ ಆಗಿಲ್ಲ ಅನ್ನೋದು ಮಾಡೋಕ್ಕೆ ನಮ್ಮ HK ಪಾಟೀಲ್ ಸಾಹೇಬರು ಕೂಡ ಅತ್ಯಂತ ಸಮರ್ಥವಾಗಿದ್ದಾರೆ. ಹಾಗೆ ಅದರೊಂದಿಗೆ ನಮ್ಮ ಜಿಲ್ಲೆಗೆ ಇನ್ನೊಂದು ಸ್ಥಾನವೂ ಕೂಡ ನಾವು ಕೇಳ್ತೇವೆ. ಮನೆ JS ಪಾಟೀಲ್ ಸಾಹೇಬರು ಕೂಡ ಹಿರಿಯರಿದ್ದಾರೆ, ಅನುಭವ ಇದ್ದಾರೆ. ಅವ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟರೆ ಇನ್ನೂ ನಮ್ಮ ಗದಗ ಜಿಲ್ಲೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ. ಇಬ್ಬರು ನಾಯಕರು ಹೆಚ್ಚಿನ ಒಂದು ದೊಡ್ಡ ಸ್ಥಾನದಲ್ಲಿದ್ದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಅತ್ಯಂತ ಧ್ವನಿಯಾಗಿ ಇಬ್ಬರು ಕೆಲಸ ಮಾಡ್ತಾರೆ ಅಂತ ಈ ಮುಖಾಂತರ ತಿಳಿಸ್ಬೋದು. ಎಸ್ ಸರ್, ಥ್ಯಾಂಕ್ ಯು ಗೌಡ್ರಿ, ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಇದಿಷ್ಟು ಸಿದ್ಧಲಿಂಗೇಶ್ವರ ಪಾಟೀಲ್ರವರ ಮಾತು. ಗದಗ ಜಿಲ್ಲೆಯಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಏನಿದೆ ಅದು ಒಗ್ಗಟ್ಟಾಗಿದೆ. ಯುನಿಟಿ ಇಸ್ ದ ಸ್ಟ್ರೆಂತ್ ಅನ್ನೋ ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ನಾವು ಪರಸ್ಪರ ನಮ್ಮ ನಾಯಕರುಗಳಿಗೆ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೊರತು ಎಲ್ಲಿಯೂ ಕೂಡ ಇವ್ರಿಗೆ ಕೊಡಬೇಡಿ ಅವ್ರಿಗೆ ಕೊಡಬೇಡಿ ಅನ್ನುವಂಥ ಮಾತಿಲ್ಲ. ಮುಂದೆ ಕೂಡ ಯಾರೇ ಸಚಿವ ಸ್ಥಾನ ಪಡೆದುಕೊಂಡ್ರು ಕೂಡ ಒಟ್ಟಾಗಿ ಹೋಗ್ತೇವೆ, ಗುಟ್ಟಾಗಿ ಹೋಗ್ತೇವೆ, ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಮುಂದಾಗಿ ಅಭಿವೃದ್ಧಿಯತ್ತ ಸಾಗ್ತೇವೆ ಅನ್ನುವಂತಹ ಮಾತು ಅವ್ರದ್ದಾಗಿದೆ. ಕಾದು ನೋಡೋಣ ಬರ್ತಕ್ಕಂಥ ಗಳಲ್ಲಿ ಯಾರು ಸಚಿವರಾಗ್ತಾರೆ, ಎಷ್ಟರ ಮಟ್ಟಿಗೆ ಈ ಹೋರಾಟಗಳು ಫಲಶ್ರುತಿಯನ್ನು ಪಡೆದುಕೊಳ್ತೇವೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ನೋಡ್ತಾ ಇರಿ ರೈಸ್ ಅಪ್ ನ್ಯೂಸ್. ನಮಸ್ಕಾರ.